ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಎಲ್ಲರಿಗೂ ಒಂದು ಕಾಮನ್ ಕ್ವಶನ್, ನನಗೆಲ್ಲರೂ ಇದನ್ನು ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಅ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್. ಬೋತ್ ಮೇನ್ಲಿ ಡ್ಯಾಂಡ್ರಫ್ ಆದ್ರಂತೂ ಹೆವಿ ಇರಿಟೇಟ್ ಆಗ್ತಾ ಇರುತ್ತೆ ತಲೆ. ಸೊ ನಾವು ಡ್ಯಾಂಡ್ರಫಿಗೆ ಏನು ಮಾಡಬೇಕು, ಸೊ ನಾನು ಏನು ಮಾಡಿದೆ, ಸೊ ನಮಗೆ ಯಾವ್ದು ಯೂಸ್ ಆಯಿತು, ನಮ್ಮ ಮನೇಲಿ ಎಲ್ಲರಿಗೂ ಯಾವ್ದು ಯೂಸ್ ಆಯಿತು ಡ್ಯಾಂಡ್ರಫಿಗೆ. ಸೊ ಈ ಥರ ನಾವು ಕೂಡ ಡ್ಯಾಂಡ್ರಫಿಂದ ಸಫರ್ ಮಾಡಿ, ಸೊ ಆ ಫೇಸ್ ನಾವು ಹೀಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ವಿ, ಸೊ ಆಫೀಸಿಂದ ಹೆಂಗೆ ಬಂದ್ವಿ, ಸೊ ಅದನ್ನೆಲ್ಲ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಯಾವ ಥರ ಶಾಂಪೂನ ಯೂಸ್ ಮಾಡಬೇಕು, ಯಾವ ಥರ ನಾವು ಹೇರ್ ಕೇರ್ನ ಮಾಡಬೇಕು, ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡೋಣ ನಾವು. ಆ್ಯಂಡ್ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಈ ವಿಡಿಯೋದಲ್ಲಿ ಬಂದು ಮೇಯ್ನ್ಲಿ ಫಸ್ಟು ನಾವು ಹೇರ್ ಆಯಿಲಿಂದ ಸ್ಟಾರ್ಟ್ ಮಾಡೋಣ. ಸೊ ಹೇರ್ ಆಯಿಲ್ನ ನಾವು ಮೇಯ್ನಾಗಿ ಅಂದರೆ ಆಯಿಲ್ನ ನಾವು ಹಾಕ್ತಾ ಇರಬೇಕು ತಲೆಗೆ. ಸೊ ಅದು ಒಂದು ಮೇಯ್ನು. ನಾವು ಡ್ಯಾಂಡ್ರಫ್ ಅಂದರೆ ನೀರು ಚೇಂಜ್ ಆದರೂ ಕೂಡ ನಮಗೆ ಡ್ಯಾಂಡ್ರಫ್ ಆಗುತ್ತೆ, ಹಾರ್ಡ್ ವಾಟರಿಂದನೂ ಕೂಡ ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೆವಿ ಸ್ಟ್ರೆಸ್ಸಿಂದ ಕೂಡ ನಮಗೆ ಹೇರ್ ಫಾಲ್ಸ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಸೊ ಇಷ್ಟು ನಮಗೆ ಆ್ಯಂಡ್ ಈವನ್ ಫುಡ್ ಮೇಲೆ ಕೂಡ ಡಿಪೆಂಡ್ಸ್ ಆಗುತ್ತೆ ಅದು. ಸೊ ನಾವು ಫುಡ್ ಯಾವ ಥರ ತೊಗೊಳ್ತಿದ್ದೀವಿ ಅದು ಮೇನ್ಲಿ ಡಿಪೆಂಡ್ ಆಗುತ್ತೆ. ಸೊ ಇಷ್ಟು ಬಂದು ನಮ್ಮ ಹೇರ್ ಕೇರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದನ್ನು ನಾನು ಒಪ್ಕೊಳ್ತೀನಿ. ಸೊ ಅದನ್ನು ನಾವು ಇಂಟರ್ನಲ್ಲಿ ಫುಡ್ನ ಸರಿ ಮಾಡಿಕೊಂಡು ಅದಾದಮೇಲೆ ಎಕ್ಸ್ಟರ್ನಲ್ಲಿ ಏನು ಮಾಡಬೇಕು, ಸೊ ನೀರನ್ನು ಕೂಡ ನಾವು ಚೆನ್ನಾಗಿ ಕುಡಿದ್ರೆ ಹೇರ್ ಫಾಲು ಅಥವಾ ಗ್ಲೋನೆಸ್ ಏನೇ ಆಗಲಿ, ಒಂದು ನಾವು ನೀಟಾಗಿ ಕುಡಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಒಂದು. ಆ್ಯಂಡ್ ಅದು ಬಿಟ್ಟರೆ ಸೊ ನಾವು ಯಾವ ಶಾಂಪೂಸ್ನ ಯೂಸ್ ಮಾಡಬೇಕು. ಈಗಂತೂ ಮಾರ್ಕೆಟಲ್ಲಿ ತುಂಬ ಶಾಂಪೂಸ್ ಇದೆ, ಸೊ ಅದಂತೆ ಇದಂತೆ ಅಂತೆಲ್ಲ. ಸೊ ನನ್ನ ಹೇರ್ ಕೇರ್ ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ನಾನು ಯಾವ ಶಾಂಪೂನ ಯೂಸ್ ಮಾಡ್ತೀನಿ ಹೋಗಿ ಅಲ್ಲಿ ನೋಡಿ. ಸೊ ಅಂದರೆ ನನ್ನ ಹೇರ್ ಫಾಲಿಗೆ ಆಫ್ಟರ್ ಡೆಲಿವರಿ ಆದಮೇಲೆ ಸೊ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ. ಸೊ ಸ್ಟಿಲ್ ನಾನು ಈಗ ಅದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಡ್ಯಾಂಡ್ರಫ್ ಆದಾಗ ಏನು ಮಾಡೋದು, ಸೊ ಡ್ಯಾಂಡ್ರಫ್ ಆದಾಗ ಕೂಡ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಡ್ಯಾಂಡ್ರಫ್ಗೆ ಕೂಡ ಸಪ್ರೇಟ್ ಇಟ್ಟಿದ್ದೀನಿ. ಆ್ಯಂಡ್ ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ಜಾಸ್ತಿ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಸೊ ಅವರು ತುಂಬ ಸಫರ್ ಮಾಡ್ತಿರ್ತಾರೆ ಒಂದೊಂದು ಸಲ ಲೈಕ್ ಡ್ಯಾಂಡ್ರಫಿಂದ. ಸೊ ಹಾಗಾಗಿ ಅವರೂ ಕೂಡ 1 ಇಯರಿಂದ ಇದು ಒಂದೇ ಶಾಂಪು, ಅಂದರೆ ಬೇರೆ ಶಾಂಪೂಸ್ನ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ರೆಗ್ಯುಲರಾಗಿ ಅದು ನನಗೆ ಡ್ಯಾಂಡ್ರಫ್ ಆದಾಗ ಈ ಶಾಂಪೂನ ಯೂಸ್ ಮಾಡ್ತೀನಿ. ಸೊ ಈ ಶಾಂಪು ಯಾವುದು, ಆ ಹೇರ್ ಕೇರ್ನ ಹೇಗೆ ಮಾಡಬೇಕು, ಹೇರ್ ಆಯಿಲ್ನ ಹೇಗೆ ಹಾಕೊಬೇಕು, ಸೊ ಯಾವ ಹೇರ್ ಆಯಿಲ್ ಬೆಸ್ಟ್ ನಮಗೆ, ಯಾವ ಶಾಂಪು ನಮ್ಮ ಬೆಸ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ರೆಗ್ಯುಲರಾಗಿ ಫಸ್ಟು ನಾನು ಪ್ಯಾರಾಚೂಟ್ ಆಯಿಲ್ನ ಹಾಕ್ತಾಯಿದ್ದೆ. ಸೊ ಡೆಲಿವರಿ ಆದಮೇಲೆ ಸ್ವಲ್ಪ ನಮಗೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಅಲ್ಲ, ಸೊ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನು ರೋಸ್ಮೆರಿ ಆಯಿಲ್ನ ಹೊರಗಡೆಯಿಂದ ತರ್ಸೋಕ್ಕೆ ಹೋಗಲಿಲ್ಲ. ಸೊ ರೋಸ್ಮೆರಿ ಆಯಿಲ್ ಏನಿದೆ ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡೆ. ಸೊ ಮಾಮೂಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ತೊಗೊಂಡು ನಾನು ಅದಕ್ಕೇ ರೋಸ್ಮೆರಿ ಆಯಿಲ್ನ ನಾನು ಹಾಕಿ ಕುದಿಸಿ ನಾನು ಆಯಿಲ್ನ ಸ್ಕಾಲ್ಪ್ಗೆ ಹಾಕ್ತೀನಿ. ಸೊ ಆ ಆಯಿಲ್ ಹೇಗೆ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು, ಸೊ ಅದನ್ನು ಕೂಡ ಒಂದು ಕ್ಲಿಪ್ನ ತೆಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ಲಾಸ್ಟಿಗೆ ಹಾಕ್ತೀನಿ ಕೂಡ, ನೋಡ್ಕೊಳ್ಳಿ ಅದನ್ನು. ಸೊ ನಾವು ರೋಸ್ಮರಿ ಆಯಿಲ್ನ ಹೇಗೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಆ್ಯಂಡ್ ಈವನ್ ಡ್ಯಾಂಡ್ರಫ್ ಹೇರ್ ಫಾಲ್ ಎರಡೂ ಕೂಡ ಬೆಸ್ಟ್. ರೋಸ್ಮರಿ ವಾಟರ್ ಆ್ಯಂಡ್ ರೋಸ್ಮರಿ ಹೇರ್ ಆಯಿಲ್, ದೀಸ್ ಆರ್ ಆಲ್ ಬೆಸ್ಟ್ ಫಾರ್ ಅವರ್ ಹೇರ್. ಸೊ ಇಷ್ಟು ನಮ್ಮ ಹೇರಿಗೆ ಅದು ಒಂದು ಆಯಿಲ್ ಏನಿದೆ, ಆಯಿಲ್ ಕೂಡ ಆಯಿಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾವು ಹೇಗೆ ಹೇರ್ ಕೇರ್ ಮಾಡ್ತೀವಿ ಅದು. ಸೊ ನನ್ನ ಹೇರ್ ಏನಿದೆ ಈಗ ಈ ಥರ ಇದೆ. ಸೊ ಫಸ್ಟ್ ನೋಡಬೇಕಿತ್ತು, ಲೈಕ್ ನಾನು ಹೇರ್ ಕೇರ್ ಮಾಡಿದೆ, ಆ ಹೇರೆಲ್ಲ ಒಂಥರ ಕದ್ವೆ ಜುಂಗು ಅಥವಾ ಕಾಯಿ ಜುಂಗು ಅಂತಾರಲ್ಲ ಹಂಗಾಗಿ ಹೋಗಿತ್ತು. ಲೈಕ್ ಅಂದರೆ ಒಂದು ಟೆಕ್ಸ್ಚರೇ ಇರಲಿಲ್ಲ ಕೂದಲಲ್ಲಿ, ಹೆಂಗೆಂಗೋ ಜುಂಗಂಗಿರೋದು ಆ ಥರ ಎಲ್ಲ ಇತ್ತು. ಸ್ಮೂತ್ ಇರಲಿಲ್ಲ, ಏನಿರಲಿಲ್ಲ. ಆ್ಯಂಡ್ ಇವನ್ ನಾನು ಜಸ್ಟ್ ಕಂಡೀಷ್ನರ್ ಯಾವಾಗೋ ಒಮ್ಮೆ ಯೂಸ್ ಮಾಡ್ತಾ ಇದ್ದಿದ್ದು, ಜಸ್ಟ್ ಶಾಂಪೂ ಮಾತ್ರ ಯೂಸ್ ಮಾಡ್ತಾ ಇದ್ದಿದ್ದು, ಕಂಡೀಷ್ನರ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ನಾನು ಕಂಡೀಷ್ನರಿಂದ ಇವಾಗ ಹೇರ್ ಮಾಸ್ಕ್ಗೆ ಸ್ವಿಚ್ ಆಗಿದ್ದೀನಿ. ಸೊ ನನಗೆ ಕಂಡೀಷ್ನರ್ಗಿಂತ ಹೇರ್ ಮಾಸ್ಕ್ ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಹೇರ್ ಮಾಸ್ಕ್ನ ಯೂಸ್ ಮಾಡ್ತಿದ್ದೀನಿ ಅಂತ ನನ್ನ ಹೇರ್ ಕೇರಲ್ಲಿ ಹಾಕಿದ್ದೀನಿ. ಸೊ ಆ ಹೇರ್ ಕೇರ್ನ ವಿಡಿಯೋ ಯಾರೆಲ್ಲ ನೋಡಿಲ್ಲ, ಸೊ ನಾನು ಅದನ್ನು ಲಾಸ್ಟ್ಗೆ ಕೂಡ ಹಾಕ್ತೀನಿ. ಆ್ಯಂಡ್ ಹೋಗಿ ಚೆಕ್ ಮಾಡಿ ಕೂಡ, ನಿಮಗೂ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ನಾವೀಗ ತುಂಬ ಹೇರ್ ಫಾಲ್ ಇಶ್ಯೂಸ್ನ ನಾವೀಗ ಅಂದರೆ ನವೆಡೇಸ್ ನಮಗೆ ಅದೇ ಥರ ಫುಡ್ ಇದೆ, ನೀರು ಕೂಡ ಹಾಗೆ ಇದೆ. ಆವಾಗೆಲ್ಲ ದ್ರಾಂಡೆ ಒಲೆಲೆಲ್ಲ ಮಾಡ್ಕೊಳ್ತಿದ್ವಿ. ಸೊ ಈಗ ಹೀಟರ್, ಗೀಝರ್ ಈ ಥರ ಬಂದು ಸೊ ನಮ್ಮ ಹೇರ್ ಫಾಲಿಗೆ ತೊಂದರೆ ಆಗ್ತಿದೆ. ಹೌದು ಒಂದು. ಸೊ ನಾವು ಯಾವ ಶಾಂಪೂನ ಯೂಸ್ ಮಾಡಿದರೆ ಬೆಟರು. ಆ್ಯಂಡ್ ಹೇರ್ ಆಯಿಲ್ ಬಗ್ಗೆ ಹೇಳಿದೆ. ಸೊ ನಾನು ಹೇರ್ ಆಯಿಲ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ನೆಕ್ಸ್ಟು
ಶಾಂಪೂ ಅಲ್ಲಿ ನಾನು ಒಂದೇನು ಸಜೆಸ್ಟ್ ಮಾಡೋದು ಅಂದರೆ ಹೆವಿ ಆಯಿಲ್ ಹಾಕ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದರೆ, ಸೊ ನಾವು ಒಂದ್ಸಲ ನಾವು ಊರ ಕಡೆ ಎಲ್ಲ ನಾವು ನ್ಯಾಚುರಲ್ ಶಾಂಪೂ ಅಂತ ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ನಾವು ಕೂಡ ತುಂಬ ಇವಾಗ ಹರಳೆಣ್ಣೆ ಕೈ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀವಿ ಅಂತ, ಐ ಆಮ್ ಸಾರಿ, ಹರಳೆಣ್ಣೆ ಕೈ ಎಣ್ಣೆ ಎರಡೂ ಒಂದೇ. ಸೊ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ, ತುಂಬ ಆಯಿಲ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರೆ ನಾವು ಏನು ಮಾಡ್ತೀವಿ ಅಂದರೆ, ಸೊ ಫಸ್ಟು ಶಾಂಪೂನೇ ಯೂಸ್ ಮಾಡೋದು. ಇದನ್ನು ನಾವು ಅಂದರೆ ಅಂಟ್ವಳ್ಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು. ಸೊ ಅಂಟ್ವಳ್ಕಾಯಿನ ನಾವು ಬೆಂಗಳೂರಿಗೆ ಕೂಡ ಗೆಚ್ಕೊಂಡು ಒಂದು ಫುಲ್ ಬಾಕ್ಸ್ ತೊಗೊಂಡು ಬಂದಿದ್ದೀವಿ. ಸೊ ಇದನ್ನು ನಾವು ಅಂಟ್ವಳ್ಕಾಯಿ ಅಂತ ಹೇಳ್ತೀವಿ ಇದನ್ನು. ಅಂದರೆ ಇದಕ್ಕೆ ಒಳಗಡೆ ಸೀಡ್ ಇರುತ್ತೆ. ಸೊ ಅದನ್ನು ನಾವು ಕೆಚ್ಚಿಬಿಟ್ಟು ತೊಗೊಂಡು ಬಂದಿದ್ದೀವಿ, ಇಲ್ಲೆಲ್ಲ ಕೆಚ್ಚಲಿಕ್ಕಾಗಲ್ಲ ಅಂತ ಹೇಳಿ. ಸೊ ಇದನ್ನು ನಾವು ಅಂಟ್ವಳ್ಕಾಯಿ. ಸೊ ಈ ಅಂಟ್ವಳ್ಕಾಯಿ ಏನಿದೆ ಇದನ್ನು ನಾವು ಬಿಸಿನೀರಿಗೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು 5 to 10 ಮಿನಿಟ್ಸ್ ಬಿಸಿನೀರಲ್ಲಿ ನೆನೆಸಿದ್ರೆ, ಇದನ್ನು ಆಮೇಲೆ ನಾವು ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿದರೆ ಒಳ್ಳೆ ನೊರೆ ಬರುತ್ತೆ ಶಾಂಪು ಥರನೇ. ಸೊ ಅದನ್ನು ಅಪ್ಲೈ ಮಾಡಿದರೆ ಬೇಗ ಒಂದು ವಾಶಲ್ಲೇ ಆಲ್ಮೋಸ್ಟ್ 90% ಹೇರ್ ಆಯಿಲ್ನ ತೆಗೆದಾಕುತ್ತೆ. ಆಮೇಲೆ ಹೇರ್ ಟೆಕ್ಸ್ಚರ್ ಚೆನ್ನಾಗಿರಲ್ಲ ಅಷ್ಟು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಶಾಂಪೂನ ಯೂಸ್ ಮಾಡ್ತೀವಿ ಅದಾದಮೇಲೆ. ಸೊ ಆವಾಗ ಹೇರ್ ಬಂದು ಸ್ಮೂತ್ ಆಗುತ್ತೆ. ಅದಾದಮೇಲೆ ಇದು ಮಾಡ್ತೀವಿ. ಸೊ ಜಾಸ್ತಿ ಹೇರ್ ಆಯಿಲ್ ಹಾಕಿದ್ದೀರಾ, ಅಂದರೆ ಹೇರ್ ಫಾಲ್ ಕಡಿಮೆ ಆಗಬೇಕು, ನಮಗೆ ನ್ಯಾಚುರಲ್ ಶಾಂಪೂ ಬೇಕು ಅಂತ ಹೇಳಿದರೆ ಈ ಅಂಟ್ವಳ್ಕಾಯಿನ ಟ್ರೈ ಮಾಡಿ. ಸೊ ಈ ಅಂಟ್ವಳ್ಕಾಯಿ ಏನಿದ್ರು ನಮ್ಮ ಊರ ಕಡೆ ಸಿಗೋದಿದು, ಗೊತ್ತಿಲ್ಲ ಮಾರ್ಕೆಟಲ್ಲಿ ಸಿಗುತ್ತಾ ಏನೋ ಅಂತ ಹೇಳಿ, ಅದ್ರ ಬಗ್ಗೆ ನಾವು ನೋಡಿಲ್ಲ. ಸೊ ನಾವು ಊರಿಂದನೇ ಇದೆಯಲ್ಲ, ಸೊ ಊರಲ್ಲಿ ತೊಗೊಂಡು ಬರ್ತೀವಿ ಇದನ್ನು, ಅಂಟ್ವಳ್ಕಾಯಿ ಏನಿದೆ ಇದನ್ನು. ಸೊ ನಿಮಗೂ ಸಿಕ್ಕಿದ್ರೆ ನೀವು ಇದನ್ನು ಯೂಸ್ ಮಾಡಿ. ಅಂದರೆ ಜಾಸ್ತಿ ಶಾಂಪೂನ ಹಾಕಿ ತೊಳೆಯೋದಕ್ಕಿಂತ ಬೆಟರ್ ಇದು. ಫಸ್ಟು ಒಂದು ವಾಶಿಗೆ ಇದನ್ನು ಯೂಸ್ ಮಾಡಿ, ನೆಕ್ಸ್ಟು ಶಾಂಪೂನ ಯೂಸ್ ಮಾಡಿದರೆ ಹೇರ್ ಕೇರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅಂದರೆ ಹೇರ್ ಫಾಲ್ ಆಗಲ್ಲ, ಜಾಸ್ತಿ ಕೆಮಿಕಲ್ಸ್ ಹಾಕ್ದಂಗೂ ಆಗಲ್ಲ, ಒಬ್ಬರಿಗೆ ಜಾಸ್ತಿ ಕೆಮಿಕಲ್ಸ್ ಆಗಲ್ಲ. ಆ್ಯಂಡ್ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಕಣ್ಣಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೇರ್ ಕೇರ್ ಮಾಡೋದಲ್ವ. ಆ್ಯಂಡ್ ಒಬ್ಬೊಬ್ಬರಿಗೆ ತಲೆನೋವು ಬರುತ್ತೆ. ನಮಗೆ ಜಾಸ್ತಿ ಹೆವಿ ಸ್ಮೆಲ್ ಇರೋಂತಹ ಶಾಂಪೂಸ್ ಎಲ್ಲ ಹಾಕ್ಬಿಟ್ರೆ ಹಾಗೇ ತಲೆನೋವು ಬರುತ್ತೆ. ಸೊ ಹಾಗಾಗಿ ಈ ಅಂಟ್ವಳ್ಕಾಯಿ ಏನಿದೆ, ಸೊ ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಹೇರ್ ಕೇರಿಗೆ ಇದು. ಸೊ ಮರದಿಂದ ಸಿಗುತ್ತೆ, ಇದನ್ನು ಗೆಜ್ಜಿ ನೆನೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ, ಶಾಂಪೂ ಥರನೇ ನೊರೆ ಬರುತ್ತೆ ಚೆನ್ನಾಗಿ. ಸೊ ಇದನ್ನು ಹಾಕಿದರೆ ಆಯಿತು. ಸೀಗೆ ಪುಡಿ ಕೂಡ ಒಬ್ಬೊಬ್ರು ಯೂಸ್ ಮಾಡ್ತಾರೆ. ಸೊ ನನಗೆ ಸೀಗೆ ಪುಡಿ ಆಗಲ್ಲ, ಬಿಕಾಸ್ ನನಗೆ ಕಣ್ಣು ಫುಲ್ ರೆಡ್ಡಾಗಿ ಹೋಗುತ್ತೆ ಏನೋ, ಸೀಗೆ ಪುಡಿ ಅಷ್ಟು ಆಗಲ್ಲ. ಸೊ ಇದೇನು ಪರವಾಗಿಲ್ಲ ನನಗೆ. ಇದೇನಿದೆ ಅಂಟ್ವಳ್ಕಾಯಿ ಇದು ಚೆನ್ನಾಗಿದೆ. ಆ್ಯಂಡ್ ಡ್ಯಾಂಡ್ರಫಿಗೆ ತುಂಬ ಡ್ಯಾಂಡ್ರಫ್ ಇದೆ. ಅಂದರೆ ಅಂಟ್ವಳ್ಕಾಯಿ ಡ್ಯಾಂಡ್ರಫ್ ತೆಗೀತೆ ಅಂತ ಹೇಳ್ತಿಲ್ಲ, ಹೇರ್ ಫಾಲ್ ನಿಲ್ಲಾಗುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಆ್ಯಂಡ್ ಕೆಮಿಕಲ್ಸ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಆ್ಯಂಡ್ ನಮ್ಮ ಹೇರ್ ಕೇರ್ ಮಾಡಬೇಕು ಅಂದರೆ ನಮ್ಮ ಡ್ಯಾಂಡ್ರಫ್ ಕೂಡ ಹೋಗಬೇಕು ಅಂತ ಹೇಳಿದರೆ, ಸೊ ಒಂದು ಶಾಂಪು ನಾನು ತುಂಬ ರಿಸರ್ಚ್ ಮಾಡಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕೂಡ ಸಜೆಸ್ಟ್ ಮಾಡಿದ್ದು ಈ ಶಾಂಪೂನೇ. ಸೊ ಈ ಒಂದು ಶಾಂಪೂನ 1 ಇಯರ್ ಆಯಿತು ಅನಿಸುತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದೆ. ಸೊ ಇದನ್ನು pH ಲೆವೆಲ್ಲ ನಾವು ನೋಡಿ ಎಲ್ಲ ಮಾಡಿ ತೊಗೊಂಡಿದ್ದು ಶಾಂಪು. ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ. ಸೊ ಈ ಶಾಂಪೂನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮೊನ್ನೆ ಒಂದಲ್ಲ ಅಂತ 2 ತೊಗೊಂಡು ಬಂದಿದ್ದು ತೋರಿಸ್ತೀನಿ. ನೀವು ಸುಮ್ಮನೆ ಹೇಳ್ತಾರೆ ಇವರು ಒಂದು ತೊಗೊಂಡು ಬಂದುಬಿಟ್ಟು ಸುಮ್ಮನೆ ಹೇಳ್ತಾರೆ ಅಂತೇನಿಲ್ಲ. ಬಿಕಾಸ್ ನಾವಿದು 1 ಇಯರಿಂದ ಯೂಸ್ ಮಾಡ್ತಿರೋದು. ಅಂದರೆ ಸೊ ನಾವು ಆಫರಲ್ಲಿದ್ದಾಗ ತೊಗೊಂಡ್ಬಿಡ್ತೀವಿ ಜಾಸ್ತಿನ, ಬಿಕಾಸ್ ಇದು ಸ್ವಲ್ಪ ಕಾಸ್ಟ್ ಇದೆ ಅಂತ ಹೇಳಿ ತೊಗೊಂಡು ಬಂದ್ವಿ. ಸೊ ಇದು ಕಾಸ್ಟ್ ಬಂದು ಆ್ಯಕ್ಚುಲಿ ಯಾವ ಶಾಂಪು ಅಂತಲೇ ಹೇಳಿಲ್ಲ, ಫಸ್ಟ್ ಹೇಳಿಬಿಡ್ತೀನಿ. ಸೊ ಇದು ಬಂದು pH 5.5 ಟೆಸ್ಟೆಡ್, ಕ್ಲಿನಿಕಲಿ ಟೆಸ್ಟೆಡ್. ಇದು ಸೆಬಾಮೆಡ್. ಸೊ ಸೆಬಾಮೆಡ್ ಹೇರ್ ಕೇರ್, ನಾನಿಲ್ಲಿ ಪಿಕ್ನ ಹಾಕಿರ್ತೀನಿ. ಸೊ ನಿಮಗೆ ಇಲ್ಲಿ ಉಲ್ಟಾ ಕಾಣ್ತಿದೆ. ಸೊ ಹಾಗಾಗಿ ಸೊ ನಾವು ಯೂಸ್ ಮಾಡ್ತಾ ಇರೋದು ಸೆಬಾಮೆಡ್. ಡ್ಯಾಂಡ್ರಫಿಗಂತಲೇ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಿರೋಂಥ ಶಾಂಪು ಇದು. ಸೊ ಸೆಬಾಮೆಡ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಫಾರ್ ಆಯಿಲಿ ಹೇರ್ ಆ್ಯಂಡ್ ಡ್ಯಾಂಡ್ರಫ್ ಪ್ರೋ ಸ್ಕ್ಯಾಲ್ಪ್. ಸೊ ನಾನು ಹೇಳ್ದೆ ಅಲ್ಲ, ನನ್ನ ಹಸ್ಬೆಂಡಿಗೆ, ಸೊ ನಂದು ಸ್ವಲ್ಪ ಡ್ರೈ ಹೇರ್ ಮತ್ತು ಡ್ರೈ ಸ್ಕ್ಯಾಲ್ಪ್, ನನಗೆ ಅಷ್ಟು ಡ್ಯಾಂಡ್ರಫ್ ಆಗೋಲ್ಲ. ಆದಾಗ ನಾನು ಈ ಶಾಂಪೂನ ಯೂಸ್ ಮಾಡಿಬಿಡ್ತೀನಿ, ಇದ್ದೇ ಇರುತ್ತಲ್ಲ ಮನೇಲಿ ಅಂತ ಹೇಳಿ. ಸೊ ಅವ್ರದ್ದು ಆಯಿಲಿ ಸ್ಕ್ಯಾಲ್ಪ್ ಮತ್ತು ಒಂಥರ ಡ್ಯಾಂಡ್ರಫ್ ಪ್ರೋನ್ ಸ್ಕ್ಯಾಲ್ಪ್ ಎರಡೂ ಮಿಕ್ಸೇ ಒಂಥರ ಆಯಿಲಿ ಸ್ಕ್ಯಾಲ್ಪ್ ಅಲ್ವಾ. ಸೊ ಹಾಗಾಗಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬ ಸರ್ಚ್ ಮಾಡಿ ಇದ್ರ ಮಧ್ಯದಲ್ಲಿ ಬಯೋಟಿಕ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ವಿ. ಅದರಲ್ಲೆಲ್ಲ ಬಂದು ಹೇರ್ ಡ್ರೈ ಆಗುತ್ತೆ, ರಫ್ ಆಗುತ್ತೆ. ಡ್ರೈ ಅನ್ನೋದಕ್ಕಿಂತ ರಫ್ ಆಗುತ್ತೆ. ಸೊ ಸೆಬಾಮೆಡ್ ಏನಿದೆ, ಸೆಬಾಮೆಡು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರಿಸಲ್ಟ್ ಕೊಟ್ಟಿದ್ದೆ. ಒಂದು 100% ರಿಸಲ್ಟ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಶಾಂಪೂನ ಬಿಟ್ಟರೆ ಮತ್ತೆ ವಾಪಸ್ಸು ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ ಬೇರೆ ಶಾಂಪೂನ ಯೂಸ್ ಮಾಡಿದರೆ. ಈ ಶಾಂಪು ಯೂಸ್ ಮಾಡ್ತಿದ್ರೆ ರೆಗ್ಯುಲರಾಗಿ ಇಲ್ಲ. ಸೊ ಅವ್ರು ಡೈಲಿ ಏನು
ಹೇರ್ ವಾಶ್ ಮಾಡ್ತಾರೆ. ಬಿಕಾಸ್ ಆಯಿಲಿ ಸ್ಕ್ಯಾಲ್ಪ್ ಅಲ್ಲ, ಒನ್ ಡೇ ಮಾಡಲಿಲ್ಲ ಅಂದ್ರೂ ಹೇರ್ ಬಂದು ಆಯಿಲಿ ಥರ ಕಾಣ್ತಿರುತ್ತೆ. ಆಫೀಸ್ಗೆ ಹೋಗೋದ್ರಿಂದ ಅಫ್ಕೋರ್ಸ್ ಮಾಡಲೇಬೇಕು. ಸೊ ನಾನು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ತಲೆಸ್ನಾನ ಮಾಡೋದು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇದು ಬಂದು ನಾವು ಯೂಸ್ ಮಾಡ್ತಿರೋದು ಸೆಬಾಮೆಡ್. ಸೊ ಒಂದಲ್ಲ ಅಂತ ಈ ಸಲ ನಾವು 2 ಶಾಂಪು ತೊಗೊಂಡು ಬಂದಿದ್ವಿ ಬಿಕಾಸ್ ಆಫರಲ್ಲಿತ್ತು. ಪ್ರೈಸ್ ಬಂದು ಸ್ವಲ್ಪ ಇದು ಕಾಸ್ಟ್ಲಿ. ಸೊ ಕಾಸ್ಟ್ಲಿ ಅಂದರೆ ಏನು ತುಂಬ 1,000 2,000 ಏನಲ್ಲ. ಅಂದರೆ ನೀವು ರೆಗ್ಯುಲರಾಗಿ ಒಬ್ಬೊಬ್ರು ಕಡಿಮೆದು ಯೂಸ್ ಮಾಡ್ತಿರ್ತೀವಲ್ವ, ಆಗ ನಮಗೆ ಇದು ನೋಡಿದಾಗ ಕಾಸ್ಟ್ಲಿ ಅನಿಸುತ್ತೆ. ಸೊ ಇದು 680 ಇದು ಅಂದರೆ 700 ಆಲ್ಮೋಸ್ಟ್. ಸೊ ಹಾಗಾಗಿ ನೀವು ಕೂಡ ಆನ್ಲೈನಲ್ಲಿ ನೋಡ್ತಾ ಇರಿ. ಸೊ ಡಿಮಾರ್ಟ್ ಈಚೆ ಸೈಡೆಲ್ಲ ಹೋದಾಗ ಆಫರ್ ಇದ್ದರೆ ಈ ಥರ ಒಂದಲ್ಲ ಅಂತ 2 ತೊಗೊಂಡ್ಬಂದ್ಬಿಡ್ಬೋದು. ಬಿಕಾಸ್ ಇದು 24ಇಂದ 27ವರೆಗೆ ಇದೆ. ಇನ್ನು ಏನು ಇದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಬರುತ್ತೆ ಅಷ್ಟೇ ಒಂದು ಬಾಟಲು. ಸೊ ಹಾಗಾಗಿ ಈ ಶಾಂಪೂನ ನಾವು ಒಂದಲ್ಲ ಅಂತ 2 ತೊಗೊಂಡು ಬಂದ್ವಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಈ ಶಾಂಪೂನ ಯೂಸ್ ಮಾಡಬೇಕಂದ್ರೆ ತುಂಬ ಹೇರ್ ಡ್ಯಾಂಡ್ರಫಿಂದ ಸಫರ್ ಮಾಡ್ತಾ ಇರೋರು, ಮತ್ತು ಆ್ಯಕ್ನಿ ಡ್ಯಾಂಡ್ರಫ್ ಪ್ರೋನ್ ಸ್ಕ್ಯಾಲ್ಪ್ ಆಗಿರೋರು ಇದನ್ನು ಯೂಸ್ ಮಾಡಿ. ಬಿಕಾಸ್ ಡ್ಯಾಂಡ್ರಫ್ನ ಎಷ್ಟು ಅಂತ ಕೆರ್ಕೊಳ್ಳೋಕ್ಕಾಗುತ್ತೆ ಅಲ್ವಾ? ಎಲ್ಲಾದರೂ ಹೋದಾಗ ಏನು ಮಾಡೋದು, ಇಲ್ಲೆಲ್ಲ ಉದುರ್ತಿರುತ್ತೆ, ಇಲ್ಲಿ ಟಿ ಶರ್ಟ್ ಮೇಲೆಲ್ಲ, ಹಾಗೆ ಒಬ್ಬೊಬ್ರು ಸಫರ್ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಈ ಶಾಂಪೂನ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಅಂತೂ ಕೊಟ್ಟೇ ಕೊಡುತ್ತೆ. ಆ್ಯಂಡ್ ಇದು ಆನ್ಲೈನಲ್ಲಿ ಕೂಡ ನಾವು ಪರ್ಚೇಸ್ ಮಾಡಿದ್ದೀವಿ. ಆನ್ಲೈನ್ದು ನಾನು ಏನಿದೆ ಲಿಂಕ್ ಏನಿದೆ ತೆಗೆದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ ತೊಗೊಳ್ಳಿ ಈ ಶಾಂಪೂನ. ಆ್ಯಂಡ್ ರೋಸ್ಮರಿ ಆಯಿಲ್ದು ಹೇಳಿದ್ನಲ್ಲ, ಅದು ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ರೋಸ್ಮರಿ ಆಯಿಲ್ನ ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಕೂಡ ಆಯಿಲ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಇದರಲ್ಲಿ ಶಾಂಪೂ ಅಲ್ಲ ಅಂತ ಹೇಳಿ ಆಯಿಲ್ನ ಕೂಡ ಹೇಳಿದ್ದೀನಿ. ಸೊ ಎಲ್ಲ ನಮ್ಮ ಹೇರ್ ಕೇರ್, ಮೇಯ್ನ್ ಹೇರ್ ಕೇರ್. ಸೊ ನಾನೀಗ ಈ ಥರ ಹೇರ್ ಅಂದರೆ ಈಗ ನಿಮಗೆ ಗೊತ್ತಾಗ್ತಿಲ್ಲ ಬಿಕಾಸ್ ನಾನು ಇನ್ನೂ ಸ್ನಾನ ಮಾಡಬೇಕು. ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ಆ್ಯಕ್ಚುಲಿ 3 ಡೇಸ್ ಆಗೋಗಿದೆ ಇದು ತಲೆ ಸ್ನಾನ ಮಾಡಿದೆ. ಸೊ ಹಾಗಾಗಿ ಹೇರ್ ಈ ಥರ ಆಗಿದೆ. ಬಿಟ್ಟರೆ ನನ್ನ ಈ ಕ್ಯಾಮ್ರಾದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಬಿಟ್ಟರೆ, ಸೊ ನನ್ನ ಹೇರ್ ಇವಾಗ ಹೆಲ್ದಿಯಾಗಿ ಚೆನ್ನಾಗಿದೆ, ಸ್ಮೂತಾಗಿ, ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಹೇರ್ ಫಾಲ್ ಕೂಡ ಸ್ವಲ್ಪ ಪರವಾಗಿಲ್ಲ. ಎಲ್ಲದು ನಾನು ಇವಾಗ ಒಂದು 3-4 ತಿಂಗಳಿಂದ ಮಾಡ್ತಿರೋದ್ರಿಂದ ಸೊ ನನಗೆ ಈ ಥರ ರಿಸಲ್ಟ್ ಕೊಡ್ತಿದೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅಂತ ಹೇಳಿದ್ರೆ ಸೊ ಹೇರ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೆನ್ನಾಗಲಿ ವುಮೆನ್ ಆಗಲಿ ಡ್ಯಾಂಡ್ರಫಿಂದ ಯಾರ್ಯಾರು ಸಫರ್ ಮಾಡ್ತಿದ್ರೆ ಈ ಶಾಂಪೂ ಅಂತೂ ತುಂಬ ಯೂಸ್ ಆಗುತ್ತೆ. ಸೆಬಾಮೆಡ್ ಆಫ್ಕೋರ್ಸ್ ನಾನಂತೂ ಇದನ್ನು ನಾನು ಹೇಳಬಲ್ಲೆ. ಯಾಕಂದರೆ ನಾವು ತೊಗೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಸುಮ್ಮನೆ ಹೇಳಲ್ಲ, ಯಾವುದೇ ಥರ ಇದು ಪ್ರಮೋಷನ್ ಕೂಡ ಅಲ್ಲ. ನಾನು ಪ್ರಮೋಷನ್ ಏನು ತೊಗೊಂಡು ಮಾಡ್ತಿಲ್ಲ. ಬಿಕಾಸ್ ನಾನು ಇದು ಆಲ್ರೆಡಿ ಅವ್ರೇನು 1 ಕಳಿಸ್ಕೊಡ್ತಾರೆ, 2 ಕಳಿಸ್ಕೊಡ್ತಾರಾ. ಸೊ ಹಾಗಾಗಿ ಈ 2 ಶಾಂಪೂನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯೂಸ್ಫುಲ್ ಆಯಿತು ಅಂತ ಹೇಳಿದರೆ ಅಥವಾ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ನಾನು ಹೇಳಿದ್ನೆಲ್ಲ ಕಮೆಂಟ್ ಅಂತ ಬಂದರೆ ನಾನು ಮರೆಯೋದೇ ಇಲ್ಲ. ಸೊ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಥವಾ ಶೇರ್ ಮಾಡಿ, ಅಥವಾ ಕಮೆಂಟ್ ಕೂಡ ಮಾಡಿ. ನಿಮ್ಮಿಷ್ಟ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ. ಸೊ ಯೂಸ್ಫುಲ್ ಆಗಿದ್ದರೆ ಆ್ಯಂಡ್ ಇನ್ನು ಟಿಲ್ ದೆನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಆಲ್. ಸೊ ಇಲ್ಲಿ ನಾನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಹೇಳ್ದಾಗೆ. ಸೊ ನಾನು ಸ್ವಲ್ಪನೇ ಇತ್ತು ಪ್ಯಾರಾಚೂಟ್ ಆಯಿಲ್ ಖಾಲಿಯಾಗಿತ್ತು ಅವತ್ತು ಅಂತ ಹೇಳಿ ಸೊ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಎಷ್ಟಾಗುತ್ತೆ ಅಷ್ಟು. ಸೊ ರೋಸ್ಮರಿನ ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು 4 ಲವಂಗ ಹಾಕ್ಕೊಳ್ತಿದ್ದೀನಿ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಬಾಯ್ಲ್ ಮಾಡ್ಕೊಬೇಕು ನಾವು ಇವಾಗ ಸ್ವಲ್ಪ ಹೊತ್ತು. ಸೊ ಬಾಯ್ಲಾಗಿ ತಣ್ಣಗಾದಮೇಲೆ ಇವಾಗ ನಾನು ಆಯಿಲ್ನ ಸೋಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸೋಸ್ಕೊಂಡು ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಫುಲ್ ಇದನ್ನು ಸ್ಟೇನ್ ಮಾಡ್ಕೊಂಡಾದ್ಮೇಲೆ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಹೇರ್ ಫಾಲ್ ಏನಿದೆ ಅದೆಲ್ಲ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೇ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು.